ಈಗ ಅದು ಯಾಕೆ ವಿವಾದ ಆಯಿತು ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ದಸರಾ ರಜೆ ಈಗ ಕರ್ನಾಟಕ ರಾಜ್ಯದಲ್ಲಿರುವಂಥ 48,000 ಸರ್ಕಾರಿ ಶಾಲೆಗಳು, ನಮ್ಮ 830 ಕ್ರೈಸ್ಟ್ ಶಾಲೆಗಳು, ಬೇರೆ ಬೇರೆ ಹಾಸ್ಟೆಲ್ಗಳಿಗೆ ಎಲ್ಲ ರಜೆ ಕೊಡ್ತೇವೆ. ಈ ರಜಾ ಸಂದರ್ಭದಲ್ಲಿ ವ್ಯಕ್ತಿತ್ವ ವಿಕಸನ ಶಿಬಿರಕ್ಕೋಸ್ಕರ NSS ಕ್ಯಾಂಪು ಸೇರಿದಂತೆ ರಾಷ್ಟ್ರೀಯ ಸೇವಾ ಸಮಿತಿ ಅಂತ ಇರುತ್ತಲ್ಲ, NSS ಕ್ಯಾಂಪ್ಗಳು, ವ್ಯಕ್ತಿತ್ವ ವಿಕಸನ ಶಿಬಿರಗಳು ಇವೆಲ್ಲ ನಡೀತಾ ಇರುತ್ತೆ. ಎಲ್ಲರೂ ಕೂಡ ಅನುಮತಿ ತಗೊಳ್ತಾರೆ, ಕೆಲವರು ಅವರವರ ಸಮಾಜ ಜೊತೆಯಲ್ಲಿ ಮಾಡ್ತಾರೆ, ಎಲ್ಲರೂ ಆಗಿರ್ತಾರೆ. ರಾಜಕೀಯ ಪಕ್ಷಗಳ ಚಟುವಟಿಕೆಗಳಿಗೆ ಅವಕಾಶಗಳಿಲ್ಲ, ನಿಷೇಧಿತ ಸಂಸ್ಥೆಗಳ ಚಟುವಟಿಕೆಗೆ ಅವಕಾಶಗಳಿಲ್ಲ. ಯಾರಾದರೂ ನಾವೊಂದು ವ್ಯಕ್ತಿತ್ವ ಶಿಬಿರ ಮಾಡ್ತೇವೆ, ನಾವು ರಾಷ್ಟ್ರೀಯ ಸೇವೆ ಯೋಜನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ ಮಾಡ್ತೇವೆ, ಭಕ್ತಿಗೀತೆಗಳನ್ನು ಮಾಡ್ತೇವೆ, ಒಂದೇ ಮಾತರವನ್ನು ಹೇಳ್ತೇವೆ ಅಂತ ಹೇಳಿದರೆ ನಾವು ಯಾವುದೇ ಇಲಾಖೆ, ಅದು ಶಿಕ್ಷಣ ಇಲಾಖೆ ಇರಲಿ, ಯಾವುದೇ ಇಲಾಖೆ ಇರಲಿ, ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಇರಲಿ, ಕ್ರೈಸ್ಟ್ ಶಾಲೆಗಳಿರಲಿ, ಅನುಮತಿಯನ್ನು ಕೊಡುವಂಥ ಪರಿಪಾಠಗಳು ಇರುತ್ತೆ. ಒಂದು ಕಂಡೀಷನ್ ಆಗಿರ್ತವೆ ಏನಂದರೆ ಅಲ್ಲಿಯ ಪೀಠೋಪಕರಣಗಳು ಶಾಲಾ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದಿರುವಂತೆ ಮತ್ತು ಆಸ್ತಿಪಾಸ್ತಿಗಳಿಗೆ ಧಕ್ಕೆ ಆಗದಂತೆ ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿರ್ತೇವೆ. ಅದು NSS ಕ್ಯಾಂಪಿಗೂ ಮಾಡ್ತೇವೆ, ಬೇರೆ ಎಲ್ಲ ಶಿಬಿರಗಳಿಗೂ ಕೂಡ ಮಾಡ್ತೇವೆ. ಅದನ್ನು ಬಿಟ್ಟು ಬೇರೆ ಏನೂ ನಡೆದಿಲ್ಲ. ಕೆಲವು ಸಂದರ್ಭದಲ್ಲಿ ಗೊತ್ತಿಲ್ಲದೆ ಕೆಲವರು ವಿರೋಧ ಮಾಡಿರ್ತಾರೆ. ಅದೇನಂತ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಅಂತ ಅನಿಸುತ್ತೆ ನನಗೆ. ಗೊತ್ತಿಲ್ಲದ ತಮ್ಮ ಮೂಲಕ ಹೇಳ್ತೇನೆ, ಕ್ರೈಸ್ಟ್ ಶಾಲೆಯೂ ಸೇರಿದಂತೆ ಸರ್ಕಾರಿ ಶಾಲೆಗಳಲ್ಲಿ ದಸರಾ ರಜಾ ದಿವಸಗಳಲ್ಲಿ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೋಸ್ಕರ ಮತ್ತು ದೇಶಭಕ್ತಿ ಗೀತೆಗಳು, ಬೇರೆ ಬೇರೆ ಕಾರ್ಯಕ್ರಮಗಳಿಗೋಸ್ಕರ ಯಾರಾದರೂ ಹೇಳ್ತಾರೆ ನಾವು ಭಾರತ ದರ್ಶನ ಮಾಡ್ತೇವೆ, ದೇಶದಲ್ಲಿರುವಂಥ ನದಿಗಳ ಬಗ್ಗೆ ಮಾಹಿತಿ ಕೊಡ್ತೇವೆ, ಇದನ್ನೆಲ್ಲ ಹೇಳೋರಿದ್ದಾರೆ. ಅಂಥವ್ರಿಗೊಂದು ಅವಕಾಶ ಮಾಡಿಕೊಡ್ತೇವೆ. ಯಾವುದೇ ಕಾರಣಕ್ಕೆ ರಾಜಕೀಯ ಸಂಘಟನೆಗಳಿಗೆ ಅವಕಾಶ ಇಲ್ಲ, ನಿಷೇಧಿತ ಸಂಸ್ಥೆಗಳಿಗೆ ಅವಕಾಶಗಳಿಲ್ಲ. ಅದನ್ನು ಬಿಟ್ಟು ವ್ಯಕ್ತಿತ್ವ ವಿಕಸನಕ್ಕೆ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಅವಕಾಶಗಳಿದೆ, ಅದನ್ನೇ ಕೊಟ್ಟಿದ್ದೇವೆ ಅಂತ ತಿಳ್ಕೊಂಡಿದ್ದೇವೆ. ಸ್ವಾಭಾವಿಕವಾಗಿ RSS ಅಂತೇಳಿ ಏನು ಕೊಟ್ಟಿರಲಿಲ್ಲ ನಮ್ಮ ದೃಷ್ಟಿಯಲ್ಲಿ, ನಂಗೆ ನೆನಪಿಲ್ಲ. RSSಗೆ ಅಂತ ಕೊಟ್ಟಂಥ ನೆನಪು ನನಗಿಲ್ಲ, ನನಗೆ ಗೊತ್ತಿರುವಂತೆ ಇಲ್ಲ. ಅದನ್ನು ಬಿಟ್ಟು ಯಾವುದೇ ಸಂಸ್ಥೆಗಳಿಗೆ ಕೊಟ್ಟಿರ್ತೇವೆ. RSS ಅವರು ಕೇಳಿದ್ದಿಲ್ಲ ಅಂತ ಅನಿಸುತ್ತೆ. RSS ಕೊಡಬೇಕಾ ಬಿಡಬೇಕಾ ಬೇರೆ ಯೋಚನೆ ಮಾಡೋಣ. ಅದರದ್ದು ನನಗೆ ಗೊತ್ತಿರುವಂತೆ ನಾವು RSSಗೆ ಕೇಳಿದಂಥ ನೆನಪಿಲ್ಲ ನನಗೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸಂಘ ಸಂಸ್ಥೆಯವರು ಕೂಡ ಕೊಟ್ಟಿದ್ದೇವೆ. ಕೊಟ್ಟರಲ್ಲಿ ಏನೂ ತಪ್ಪಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ RSS ಅನ್ನು ಉಲ್ಲೇಖ ಮಾಡದೇ ಜನರಿಗೆ ಅಲ್ಲ, ಅವರು RSS ಅನ್ನು ಉಲ್ಲೇಖ ಮಾಡದೆ ಏನೋ ಟೀಕೆ ಮಾಡಿದ್ದಾರೆ, ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಿರ್ತಾರೆ. ಏನಾಯಿತು, ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಅದು ಯಾವ ಸಂಸ್ಥೆಗೆ ಕೇಳಿದ್ರಂತೆ? ನಾವು ರಾಷ್ಟ್ರಭಕ್ತಿ ಗೀತೆ ಹಾಡ್ತೇವೆ, ದೇಶಭಕ್ತಿ ಗೀತೆ ಹಾಡ್ತೇವೆ, ನಾವು ದೇಶದ ಒಂದೇ ಮಾತ್ರ ಮಾಡ್ತೇವೆ, ದೇಶದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟ ಬಗ್ಗೆ ಸ್ವಾತಂತ್ರ್ಯ ತರಬೇತಿ ಕೊಡ್ತೇವೆ, ಮಾಹಿತಿ ಕೊಡ್ತೇವೆ, ದೇಶದ ನದಿಗಳ ಬಗ್ಗೆ ಕೊಡ್ತೇವೆ, ಭಾರತ ದರ್ಶನವನ್ನು ಮಾಡಿಸ್ತೇವೆ ಅಂತ ಯಾರು ಕೊಟ್ಟರು ಕೊಡ್ತೇವೆ. ಏನು ತೊಂದರೆ ಇದರಲ್ಲಿ? ನಮ್ಮ ಶಾಲೆಗಳಿಗೆ ಧಕ್ಕೆ ಆಗಬಾರ್ದು, ಶಿಕ್ಷಣಕ್ಕೆ ಧಕ್ಕೆ ಆಗಬಾರ್ದು, ಶಾಲೆಯ ಮೂಲಭೂತ ಸೌಕರ್ಯ ಧಕ್ಕೆ ಆಗಬಾರ್ದು, ಶಾಲೆ ಆಸ್ತಿಪಾಸ್ತಿ ಧಕ್ಕೆ ಆಗಬಾರ್ದು. ದೇಶವನ್ನು ದೇಶ ಮೊದಲು ಅನ್ನುವಂಥ ಯಾವುದೇ ಸಂಘಟನೆಗಳು ಅಥವಾ ಯಾವುದೇ ತರಬೇತಿಗಳು, ಯಾರೋ ಸಂಗೀತ ಕಲಿಸ್ತೇನೆ ಅಂತಾರೆ, ಏನು ತಪ್ಪಿದೆ ಇದರಲ್ಲಿ? ಯಾರೋ ಬೇರೆ ಬೇರೆ ಯೋಜನೆಗಳನ್ನು ಯೋಚನೆ ಮಾಡ್ತೇವೆ ಅಂತ ಏನು ತಪ್ಪಿದೆ? ಕೊಡುವಂಥ ಪರಿಪಾಠಗಳಿದೆ, ಅದನ್ನಷ್ಟೇ ಕೊಟ್ಟಿದ್ದೇವೆ. ಈ ರಾಜಕೀಯವಾಗಿ ಅಂತ ಬೆಂಚ್ ಕುರ್ಚಿ ಕೂಡ ಮುಟ್ಟುವುದಿಲ್ಲ, ಅಲ್ಲಿ ಏನು ಬಳಸ್ಕೊಡ್ತಾರಂತೆ? ಈಗ ಬೆಂಚ್ ಕುರ್ಚಿನೂ ಆಚೆ ಎತ್ತಿ ಹಿಡಿದಿಲ್ಲ, ನೀವು ರಾಜಕೀಯ ಬಳಸ್ಕೊಳ್ಳೋದು ಏನಿದೆ ಇದರೊಳಗೆ? ಮಕ್ಕಳಿಗೇನೋ ಶಿಬಿರ ಕೊಟ್ಟರೆ, ಒಂದೇ ಮಾತ್ರ ಹೇಳಿಕೊಟ್ರೆ, ಗೊತ್ತಿಲ್ಲ, ಒಂದೇ ಮಾತ್ರ ಹೇಳಿಕೊಟ್ರೆ, ಅಥವಾ ಯಾವುದಾದ್ರೂ ದೇಶಭಕ್ತಿ ಗೀತೆ ಹೇಳಿಕೊಟ್ರೆ, ದೇಶದಲ್ಲಿರುವಂಥ ನೆಲಜಲದ ಬಗ್ಗೆ ಹೇಳಿದರೆ, ಮಣ್ಣಿನ ಬಗ್ಗೆ ಹೇಳಿದರೆ, ಗಿಡಗಳ ಬಗ್ಗೆ ಹೇಳಿದರೆ, ಪಕ್ಷಿಗಳ ಬಗ್ಗೆ ಹೇಳಿದರೆ, ಅಥವಾ ಯಾವ ರಾಷ್ಟ್ರದ ಬಗ್ಗೆ ಹೇಳಿದರೆ ಅದ್ರಲ್ಲಿ ತಪ್ಪೇನು? ಅದು ಗೊತ್ತಿಲ್ಲದೆ ಹೇಳಿದಿರ್ಬೋದು ಅನಿಸುತ್ತೆ. ತಿಳ್ಕೊಂಡು ಮಾತಾಡಿ ಅಂತ ಹೇಳಿ. ಧನ್ಯವಾದ. RSSಗೆ ಅಂತ ಕೊಟ್ಟಂಥ ಮಾಹಿತಿಗಳಿಲ್ಲ. ಯಾವುದಾದ್ರೂ ಸಂಘಟನೆಗಳು ಬಂದರೆ ತಪ್ಪೇನದ್ರಲ್ಲಿ? ಈಗ RSSಗೆ ಕೊಟ್ಟರು ತಪ್ಪಾಗಿ ಕೇಳಿದ್ರೆ ನಾವು ಕೊಟ್ಟಿಲ್ಲ, ಕೊಟ್ಟ ನಂತರ ತಪ್ಪ ಸರಿ ಅಂತ ಹೇಳಿಬಿಡ್ತೇವೆ. ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನಮ್ಮ ಹತ್ರ. ಗೊತ್ತಿಲ್ಲದೆ ಏನೋ ಮಾತಾಡಿದ್ದಾರೆ ಅನಿಸುತ್ತೆ, ತಿಳ್ಕೊಂಡು ಮಾತಾಡ್ಲಿಕ್ಕೆ ಹೇಳಿ. ಶುಭಾಶಯ.